ಆದರೆ ತಮಿಳುನಾಡು ಸರ್ಕಾರ ತನ್ನ ಬಜೆಟ್ನಲ್ಲಿ ರೂಪಾಯಿಯ ಅಧಿಕೃತ ಚಿಹ್ನೆಯ ಬಳಕೆಯನ್ನ ಕೈಬಿಟ್ಟು ಅದರ ಬದಲಿಗೆ ತಮಿಳು ಭಾಷೆಯಲ್ಲಿ ರೂಪಾಯಿ ಚಿಹ್ನೆಯನ್ನ ಬಳಸಲು ಮುಂದಾಗಿದೆ. ಈಗಿರುವ ರೂಪಾಯಿ ಚಿಹ್ನೆ ದೇವನಾಗರಿ ಭಾಷೆಯಲ್ಲಿದೆ ಎಂಬ ಕಾರಣಕ್ಕೆ ತಮಿಳುನಾಡಿನ ಡಿಎಂಕೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಅಧಿಕೃತ ರೂಪಾಯಿ ಚಿಹ್ನೆಯ ಇತಿಹಾಸ ನೋಡುವುದಾದರೆ 2010 ಜುಲೈ 15ರಂದು ಈ ಚಿಹ್ನೆಯನ್ನ ಅಂಗೀಕರಿಸಲಾಯಿತು. ಇದನ್ನ ವಿನ್ಯಾಸಗೊಳಿಸಿದವರು ತಮಿಳುನಾಡು ಮೂಲದ ಉದಯ್ ಕುಮಾರ್. ವಿಪರ್ಯಾಸವೆಂದರೆ ಈ ಉದಯ್ ಕುಮಾರ್ ತಂದೆ ಡಿಎಂಕೆ ಪಕ್ಷದ ಮಾಜಿ ಎಂಎಲ್ಎ. ಈಗ ಅದೇ ಡಿಎಂಕೆ ಸರ್ಕಾರ ರೂಪಾಯಿ ಚಿಹ್ನೆಯನ್ನ ವಿರೋಧಿಸುತ್ತಿದೆ. 2010ರಲ್ಲಿ ಭಾರತ ಸರ್ಕಾರ ರೂಪಾಯಿಗಾಗಿ ಚಿಹ್ನೆಯೊಂದನ್ನು ರೂಪಿಸುವುದಕ್ಕಾಗಿ ಸ್ಪರ್ಧೆಯನ್ನ ಆಯೋಜಿಸಿತ್ತು. ಆಗ ಉದಯ್ ಕುಮಾರ್ ರೂಪಿಸಿದ್ದ ರೂಪಾಯಿ ಚಿಹ್ನೆಯನ್ನ ಆಯ್ಕೆ ಮಾಡಲಾಗಿತ್ತು. ದೇವನಾಗರಿ ಭಾಷೆಯ ರ ಅಕ್ಷರ ಮತ್ತು ರೋಮನ್ ಭಾಷೆಯ ಆರ್ ಅಕ್ಷರ ಬಳಸಿ ರೂಪಾಯಿ ಚಿಹ್ನೆಯನ್ನ ವಿನ್ಯಾಸಗೊಳಿಸಲಾಗಿದೆ.